ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಫ್ರಿಡ್ಜ್ ಮತ್ತು ಟಿ ವಿನ ಪರ್ಚೇಸ್ ಮಾಡಿದ್ದೀನಿ. ಅದರಿಂದ 7,500-8 ಸಾವಿರ ರೂಪಾಯಿ ಹೇಗೆ ನಾನು ಸೇವ್ ಮಾಡಿದ್ದೀನಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಪ್ರೊಸೆಸ್ನ ನೀವು ಫಾಲೋ ಮಾಡಿದರೆ ನಿಮಗೂ ಕೂಡ ಸೇವ್ ಆಗುತ್ತೆ. ಫ್ರಿಡ್ಜ್ ಟಿ ವಿ ಅಷ್ಟೇ ಅಲ್ಲ, ಬೇರೆ ಯಾವುದೇ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿದರೆ ಈ ರೀತಿ ದುಡ್ಡನ್ನ ಸೇವ್ ಮಾಡ್ಬೋದು. ಫಸ್ಟ್ ನಾನು ಏನು ಮಾಡಿದೆ ಅಂತಂದರೆ, ನನಗೆ ಟಿ ವಿ ಮತ್ತು ಫ್ರಿಡ್ಜ್ ಬೇಕಾಗಿತ್ತು. ಅದು ಪರ್ಚೇಸ್ ಮಾಡಿದರೆ ದುಡ್ಡು ಉಳಿಬೇಕು, ಆ ರೀತಿ ನಾನು ಥಿಂಕ್ ಮಾಡ್ತಾಯಿದ್ದೆ. ಈಗ ದೀಪಾವಳಿ ಆಫರ್ ಇತ್ತು, ಎಲ್ಲ ಶಾಪ್ನಲ್ಲೂ ಆಫರ್ ಕೊಡ್ತಾರೆ, ಕಡಿಮೆ ದುಡ್ಡು ಇರುತ್ತೆ ಅಂಥೇಳಿ ನಾನು ಶಾಪ್ಗೆ ವಿಸಿಟ್ ಮಾಡಿದೆ. ಅಲ್ಲಿ 19,000 ರೂಪೀಸ್ ಹೇಳಿದರು. ನಾನು ಯಾವ್ದು ಫ್ರಿಡ್ಜ್ ತೊಗೋಬೇಕು ಅಂದ್ಕೊಂಡಿದ್ದೆ ಆ ಫ್ರಿಡ್ಜ್ನ. ಜಾಸ್ತಿ ದುಡ್ಡಾಯಿತು ಅಂದ್ಕೊಂಡು ನೋಡೋಣ ಬೇರೆ ಕಡೆ ಅಂಥೇಳಿ ಅಂತ ಮನೆಗೆ ಬಂದಾದಮೇಲೆ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದೆ. ಅದೇ ಫ್ರಿಡ್ಜು 17,000 ರೂಪೀಸ್ಗೆ ಇತ್ತು. ನಿಮಗೆ ತೋರಿಸ್ತೀನಿ, ಆರ್ಡ್ರ್ ಮಾಡಿದ್ನೂ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಫ್ರಿಡ್ಜ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಸ್ಯಾಮ್ಸಂಗ್ ಫ್ರಿಡ್ಜ್ ಇದೆ, ಇಲ್ಲಿ ನೋಡ್ತಿದ್ರೆ ಈ ಫ್ರಿಡ್ಜು ಇಲ್ಲಿ ನೋಡ್ತಿದ್ರೆ ಅಲ್ಲಿ ನನಗೆ ಶಾಪ್ನಲ್ಲಿ 19,000 ಹೇಳಿದರು, ಇಲ್ಲಿ 16,690 ಇತ್ತು. ಅಂದರೆ ಆವಾಗ 17,000 ಇತ್ತು ಆಫರ್. ಅಂದರೆ ಹಬ್ಬದ ಟೈಮಲ್ಲಿ ಅಷ್ಟು ತೋರಿಸಿದ್ರೆ ಈ ಫ್ರಿಡ್ಜ್ನ. ನಾನು ಯಾವ ರೀತಿ ಕಡಿಮೆ ಬೆಲೆಗೆ ಬೈ ಮಾಡಿದೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಆಫರ್ಸ್ ಯಾವ ಥರ ನೀವು ಯೂಸ್ ಮಾಡ್ಕೋಬೇಕು ಅಂಥೇಳಿ. ಇಲ್ಲಿ ನೋಡ್ತಿದ್ರೆ ಓನ್ಲಿ ಫಾರ್ ಯು ಅಂಥೇಳಿ ಆಫರ್ ಇದೆ. ಇದೇನೆಂದರೆ 60 ಕಾಯಿನ್ಸ್ ನಾವು ಕೊಟ್ಟರೆ 500 ರೂಪೀಸ್ ಕಡಿಮೆ ಆಗುತ್ತೆ ಅಂಥೇಳಿ ಇಲ್ಲಿ ಹೇಳ್ತಿದ್ದಾರೆ. ಈ ರೀತಿಯೂ ಕೂಡ ನಾವು ಸೇವ್ ಮಾಡ್ಬೋದು. ನನ್ನ ಹತ್ರ ಕಾಯಿನ್ಸ್ ಜಾಸ್ತಿ ಇದೆ, ನನ್ನ ಹತ್ರ 272 ಕಾಯಿನ್ಸ್ ಇದೆ. ನನ್ನ ಹತ್ರ ತೋರಿಸ್ತೀನಿ ನಿಮಗೆ. ನೋಡ್ತಿದ್ರೆ 257 ಕಾಯಿನ್ಸ್ ಇದೆ. ಇದರಲ್ಲಿ 60 ಕಾಯಿನ್ಸ್ ಕೊಟ್ಟರೆ ನನಗೆ 500 ರೂಪೀಸ್ ಉಳಿಯುತ್ತೆ. ಈ ರೀತಿ ನಾವು ಮತ್ತೆ ದುಡ್ಡನ್ನ ಉಳಿಸ್ಬೋದು, 500 ರೂಪೀಸ್ ಉಳಿಸ್ಬೋದು. ಇಲ್ಲಿ ಇದಾದಮೇಲೆ ಇಲ್ಲಿ ನೋಡ್ತಿದ್ರೆ ಬೇರೆ ನೀವು ಪರ್ಚೇಸ್ ಮಾಡಬೇಕಿತ್ತು ಅಂತಂದರೆ ಇಲ್ಲಿ ನೋಡಬೇಕು ಯಾವ್ದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗೆ ಏನಾದರೂ ಆಫರ್ ಇದೆಯಾ ಅಂತೇಳಿ. ಆಲ್ಮೋಸ್ಟ್ ಎಲ್ಲರ ಹತ್ರ ಈಗ ಡೆಬಿಟ್ ಕಾರ್ಡ್ ಅಂತೂ ಇದಿರುತ್ತೆ. ಕ್ರೆಡಿಟ್ ಕಾರ್ಡ್ ಮಾತ್ರ ಸ್ವಲ್ಪ ಜನ ಹತ್ರ ಇರುತ್ತೆ. ಜಾಸ್ತಿ ಯಾರು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ, ಕ್ರೆಡಿಟ್ ಕಾರ್ಡ್ ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಇರುತ್ತೆ. ಒಂದು ಕೆಲಸ ನೀವು ಮಾಡಬೇಕು ಅಂತಂದರೆ, ಕ್ರೆಡಿಟ್ ಕಾರ್ಡ್ ಯಾರು ಇರುತ್ತೆ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು, ಈ ರೀತಿ ನಮಗೆ ಫ್ರಿಡ್ಜ್ ಬೇಕಾಗಿದೆ, ನಿಮಗೆ ದುಡ್ಡು ಹಾಕ್ತೀವಿ, ನಿಮ್ಮ ಕ್ರೆಡಿಟ್ ಕಾರ್ಡಿಂದ ನಮಗೆ ಫ್ರಿಡ್ಜ್ ಕೊಡಿಸಿ, 2,250 ಈ ರೀತಿ ಕಡಿಮೆ ಆಗುತ್ತೆ ಅಂಥೇಳಿ ನಿಮ್ಮ ಫ್ರೆಂಡ್ ಯಾರು ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರು ಕೇಳಿದರೆ ಅವರು ಮಾಡ್ತಾರೆ. ಅದರಿಂದ ನೀವು 2,250 ಈ ರೀತಿ ಕಡಿಮೆ ಮಾಡ್ಬೋದು. ಒಂದೊಂದು ಬಾರಿ ಆಫರ್ ಏನಿರುತ್ತೆ ಅಂದರೆ, ಡೆಬಿಟ್ ಕಾರ್ಡನ್ನು ಇಲ್ಲಿ ಆಪ್ಷನ್ ಕೊಟ್ಟಿರ್ತಾನೆ, ಈಗ ಕೊಟ್ಟಿಲ್ಲ, ಹಬ್ಬದ ಟೈಮಲ್ಲಿ ಅಥವಾ ಬಿಗ್ ಬಿಲಿಯನ್ ಡೇಸಲ್ಲಿ ಆ ಟೈಮಲ್ಲಿ ಕೊಟ್ಟಿರ್ತಾನೆ. ನಾನು ತೊಗೊಳ್ಬೇಕಾದ್ರೆ ಆ ಆಫರ್ ಕೊಟ್ಟಿದ್ದ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾಯಿದ್ದೀರಾ, ಇದು ಫ್ರಿಡ್ಜ್ಗೆ ಡೆಬಿಟ್ ಕಾರ್ಡಿಂದ ನೀವು ಪರ್ಚೇಸ್ ಮಾಡಿದರೆ 2,000 ರೂಪಾಯಿ ಕಡಿಮೆ ಆಗುತ್ತೆ. ಕ್ರೆಡಿಟ್ ಕಾರ್ಡು ಕೂಡ ಸೇಮ್ ಆಗುತ್ತೆ. ನನ್ನ ಹತ್ರ ಡೆಬಿಟ್ ಕಾರ್ಡ್ ಇತ್ತು, SBI ಡೆಬಿಟ್ ಕಾರ್ಡ್ ಇತ್ತು, ಅದರಿಂದ ನಾವು ಪರ್ಚೇಸ್ ಮಾಡಿದೆ. ಅದರಿಂದ 2,000 ಕಡಿಮೆ ಆಯಿತು. ಮತ್ತು ಆ ಕಾಯಿನ್ಸ್ ಇತ್ತಲ್ಲ, ಕಾಯಿನ್ಸಿಂದ 500 ರೂಪೀಸ್ ಕಡಿಮೆ ಆಯಿತು. ಅಂದರೆ ಅದರಿಂದ ಟೋಟಲ್ ಅಮೌಂಟ್ ಎಷ್ಟು ಕಡಿಮೆ ಆಯಿತು ನೀವೇ ನೋಡಿ. ಇಲ್ಲಿ ನೋಡ್ತಾರೆ 14,500ಗೆ, ಆಲ್ಮೋಸ್ಟ್ 14,500ಗೆ ನಾನು ಈ ಒಂದು ಫ್ರಿಡ್ಜ್ನ ಪರ್ಚೇಸ್ ಮಾಡಿದೆ. ನಾನು ಒಂದು ವೇಳೆ ಶಾಪ್ನಲ್ಲಿ ತೊಗೊಂಡಿದ್ರೆ 19,000 ಇತ್ತು. ಅಂದರೆ 14,500 ಇಲ್ಲಿ ನನಗೆ ಉಳಿತಾಯ ಆಯಿತು. ಈ ರೀತಿ ನಾನು ಪರ್ಚೇಸ್ ಮಾಡಿದೆ. ನೀವು ಈ ಥರ ಪ್ರೊಸೆಸ್ನ ಫಾಲೋ ಮಾಡ್ಬೋದು. ಅದೇ ರೀತಿ ನಾನು ಇಲ್ಲಿ ನೋಡ್ತಾ ಇದ್ರೆ ಟಿ ವಿ ಕೂಡ ಪರ್ಚೇಸ್ ಮಾಡಿದ್ದೀನಿ. ಹೊರಗಡೆ ಅದೇ ಸೇಮ್ ಟಿ ವಿ 15,000 ಹೇಳಿದರು. ಇದರಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ತೋರಿಸಿರೋದು 18,000 ತೋರಿಸ್ತಾ ಇದ್ದಾರೆ, ಆದರೆ 12,500 ಇಲ್ಲಿ ಆ ಪ್ರೈಸ್ ಹೇಳ್ತಾ ಇದ್ದಾರೆ. ಸೇಮ್ ಪ್ರೊಸೀಜರ್ ನಾನು ಫಾಲೋ ಮಾಡಿದೆ. ಅಲ್ಲಿ 15,000 ಹೇಳಿದರು ಟಿ ವಿ ಹೊರಗಡೆ ಶಾಪ್ನಲ್ಲಿ. ಇಲ್ಲಿ ಬಂದೆ ಫ್ಲಿಪ್ಕಾರ್ಟಲ್ಲಿ, ಇಲ್ಲಿ ಸೇಮ್ 12,500 ಇತ್ತು. ನಾನು ಡೆಬಿಟ್ ಕಾರ್ಡಿಂದ ಪರ್ಚೇಸ್ ಮಾಡಿದೆ. ಇಲ್ಲಿ ನೋಡ್ತಾ ಇದ್ರೆ ಡೆಬಿಟ್ ಕಾರ್ಡ್ ಅಂತಿತ್ತು, ಆಪ್ಷನ್ ಇತ್ತು, ಕ್ರೆಡಿಟ್ ಕಾರ್ಡ್ ಅಲ್ಲ ಡೆಬಿಟ್ ಕಾರ್ಡ್ ಅಂತ ಕೂಡ ಇತ್ತು. ನಾನು ಡೆಬಿಟ್ ಕಾರ್ಡಿಂದ ಪರ್ಚೇಸ್ ಮಾಡಿದೆ, 1,500 ಇಲ್ಲಿ ಕಡಿಮೆ ಆಯಿತು. ಈ ರೀತಿ ನಾನು ದುಡ್ಡನ್ನು ಸೇವ್ ಮಾಡಿದೆ. ನೀವು ಕೂಡ ಈ ರೀತಿ ಸೇವ್ ಮಾಡ್ಬೋದು. ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇತ್ತು ಅಂತಂದರೆ ಇಲ್ಲಿ ಆಪ್ಷನ್ ನೋಡಬೇಕು, ಆಫರ್ ಅಂತ ಇಲ್ಲಿದೆ, ಇಲ್ಲಿ ನೋಡ್ತಿದ್ರೆ ಡೀಲ್ ಅಂತೇಳಿದೆ. ಡೀಲ್ ಅಂದರೆ ಇಲ್ಲಿ ಇಷ್ಟು ದುಡ್ಡಿಗೆ ನೀವು ಕಡಿಮೆ ದುಡ್ಡಿಗೆ ತೊಗೋಬೋದು. ಈ ಆಫರ್ಸ್ನ ಯೂಸ್ ಮಾಡಿಕೊಂಡು
ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವು ತೊಗೊಳ್ಬೋದು ಅಂತೇಳಿ ಕೊಟ್ಟಿರ್ತಾರೆ. ಆವಾಗ ನೀವು ತೊಗೊಳ್ಬೋದು. ಅಥವಾ ಕಾಯಿನ್ಸ್ನ ನೀವು ಪೇ ಮಾಡಿ ನೀವು ದುಡ್ಡನ್ನ ಉಳಿಸ್ಬೋದು. ನಾನು ಒಂದು ಟಿ ವಿ ನೋಡಿದೆ 43 ಇಂಚಿದು, ನನಗೆ 32 ಇಂಚಿದು ಬೇಕಾಗಿತ್ತು. 42 ಇಂಚಿದು ತೊಗೊಂಡ್ರೆ ಏನಿತ್ತು ಅಂತಂದರೆ 150 ಕಾಯಿನ್ಸ್ ಕೊಟ್ಟರೆ 2000 ರುಪೀಸ್ ಕಡಿಮೆ ಆಗ್ತಿತ್ತು. ಆ ರೀತಿ ಆಫರ್ ಇತ್ತು. ಆ್ಯಕ್ಚುಲಿ ನಾನು ತೊಗೊಳ್ಳಿಲ್ಲ, ಅದು 32 ಇಂಚಿದೆ ಕಡಿಮೆ ರೇಟಿಗೆ ತೊಗೊಂಡೆ. ಅದು ಯಾವ ಥರ ಆಫರ್ ಇರುತ್ತೆ ನಿಮಗೆ ತೋರಿಸ್ತೀನಿ. ಕಾಯಿನ್ಸ್ನ ಕ್ಲಿಕ್ ಮಾಡ್ತೀನಿ. ಯೂಸ್ ಕಾಯಿನ್ಸ್ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಇದರಲ್ಲೇ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ 150 ಕಾಯಿನ್ಸ್ ಕೊಟ್ಟರೆ 1500 ರುಪೀಸ್ ಕಡಿಮೆ ಆಗುತ್ತೆ. ಈ ರೀತಿ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಟಿ ವಿ ಬೇಕಾಗಿತ್ತು ಅಂತಂದರೆ ಇದನ್ನು ಕ್ಲಿಕ್ ಮಾಡ್ತೀನಿ. ರೀಡ್ ಮೋರ್ ಡೀಟೇಲ್ಸ್ನ, ಇಲ್ಲಿ ವ್ಯೂ ಆಲ್ ಪ್ರಾಡಕ್ಟ್ಸ್ ಅಂತಿದೆ. ಇದು ಜಾಸ್ತಿ ದುಡ್ಡಿದೆ. ಒಂದೊಂದು ಬಾರಿ ಕಡಿಮೆ ದುಡ್ಡು ಇರುತ್ತಲ್ಲ, ಕಡಿಮೆ ರೇಟ್ ಇರುತ್ತಲ್ಲ, ಆ ಟಿ ವಿಗೂ ಈ ಥರ ಆಫರ್ ಕೊಟ್ಟಿರ್ತಾರೆ. ಇದು 1 ಲಕ್ಷ ಆ ರೀತಿ ಇದೆ. ಕಡಿಮೆ ಪ್ರೈಸ್ ಇರುತ್ತಲ್ಲ ಅಂಥ ಟಿ ವಿಗಳಿಗೂ ಕೊಟ್ಟಿರ್ತಾರೆ. ಈ ಥರ ಆಫರ್ಸ್ನು ಯೂಸ್ ಮಾಡ್ಕೋಬೇಕು ನೀವು. ಈಗ ನೀವು ನಿಮಗೆ ಇದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡಿಂದ ನಿಮಗೆ ಯಾವ ರೀತಿ ಪರ್ಚೇಸ್ ಮಾಡಬೇಕಂತ ಗೊತ್ತಿರಲಿಲ್ಲ ಅಂದರೆ ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ಮೊಬೈಲ್ನ ನಾನು ತೊಗೊಳ್ತೀನಿ ಅಂದ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆಫರ್ ಇದೆ, ಇಲ್ಲಿ ನೋಡ್ತಿದ್ರೆ ಇಲ್ಲಿ ಆಫರ್ ಇದೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಂತೇಳಿ. ನಾವು ಬೈ ನಾವು ಅಂತೇಳಿ ಕ್ಲಿಕ್ ಮಾಡಬೇಕು. ಇದೇನು ಬೇಡ, ಸ್ಕಿಪ್ ಮಾಡೋಣ. ಇಲ್ಲಿ ಆದಮೇಲೆ ಇಲ್ಲಿ ನೋಡ್ತಿದ್ರೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿದ್ರೆ ಇಲ್ಲಿ ಕಾರ್ಡ್ ನಂಬರ್ ಹಾಕಬೇಕು. ಇಲ್ಲಿ ವ್ಯಾಲಿಡ್ ಅಪ್ ಟು ಅಂತೇಳಿ ಇಲ್ಲಿ ಬರ್ದಿರುತ್ತೆ ಕಾರ್ಡ್ ಮೇಲೆ, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಮೇಲೆ. ಅಲ್ಲಿ ಈ ಡೇಟ್ನ ಹಾಕಬೇಕು. ಆ ಡೇಟ್ ಏನಿರುತ್ತೆ ಇಲ್ಲಿ ಹಾಕಬೇಕು. ಇಲ್ಲಿ ಮೇಲೆ ಕಾರ್ಡ್ ನಂಬರ್ ಇರುತ್ತೆ, 16 ಡಿಜಿಟ್ ಕಾರ್ಡ್ ನಂಬರ್ ಇರುತ್ತೆ ಅಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೇಲೆ, ಅದನ್ನು ಹಾಕಬೇಕು. ಅದಾದಮೇಲೆ ಹಿಂದ್ಗಡೆ CVV ಅಂತ ನಂಬರ್ ಇರುತ್ತೆ, 3 ನಂಬರ್ ಇರುತ್ತೆ, ಅದನ್ನು ಹಾಕಿದರೆ ಇಲ್ಲಿ ಅಮೌಂಟ್ ಲೆಸ್ ಆಗಿರೋ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 10,000 ಕಡಿಮೆ ಆಗ್ತಿತ್ತು ಅಂದರೆ ಇಲ್ಲಿ 1,10,000 ಇತ್ತು, ಇದೆ 10,000 ಕಾರ್ಡಿಂದ 10,000 ಕಡಿಮೆ ಆಗುತ್ತೆ ಅಂದರೆ 1 ಲಕ್ಷ ಅಂತೇಳಿ ತೋರಿಸುತ್ತೆ. ಆವಾಗ ಈ ಕಾರ್ಡಿಂದ ನನಗೆ 10,000 ಕಡಿಮೆ ಆಗ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ. ಗೊತ್ತಾದಮೇಲೆ ನೀವು ಇಲ್ಲಿ ಪೇ ಮಾಡಿದರೆ, ಪೇ ಅಂತೇಳಿ ಕ್ಲಿಕ್ ಮಾಡಿದ್ರೆ ಪೇ ಆಗುತ್ತೆ. ನಿಮಗೆ ಅಕೌಂಟಲ್ಲಿ ದುಡ್ಡು ಇರಬೇಕು, ಪೇ ಆಗಿಬಿಡುತ್ತೆ, 10,000 ಕಡಿಮೆ ಆಗುತ್ತೆ. ಈ ರೀತಿ ನೀವು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡಿಂದ ನೀವು ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ಕಾಯಿನ್ಸ್ ಇರುತ್ತಲ್ಲ, ಕಾಯಿನ್ಸಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಬೇರೆ ಬೇರೆ ಪ್ರಾಡಕ್ಟ್ಸ್ಗೆ ಕಾಯಿನ್ಸ್ದು ಕೂಡ ಇರುತ್ತೆ. ಆ ಕಾಯಿನ್ಸಿಂದ ನೀವು ಅಲ್ಲಿ ಕಾಯಿನ್ಸ್ ಆಪ್ಷನ್ ಇರುತ್ತೆ, ಕಾಯಿನ್ಸ್ ಇಷ್ಟು ಕೊಟ್ಟರೆ ಇಷ್ಟು ದುಡ್ಡು ಕಡಿಮೆ ಆಗುತ್ತೆ ಅಂತೇಳಿ. ಆ ಕಾಯಿನ್ಸ್ನು ಕೂಡ ನೀವು ಕೊಟ್ಟರೆ 500 ರುಪೀಸ್ 300 ರುಪೀಸ್ ಕಡಿಮೆ ಆಗುತ್ತೆ. ಆ ರೀತಿಯೂ ನೀವು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ನೀವು ಯಾವಾಗಾದರೂ ಆಫರ್ಸ್ ಇರುತ್ತೆ, ಬಿಗ್ ಬಿಲಿಯನ್ ಡೇಸ್ ಆಗಲಿ, ದೀಪಾವಳಿ ಆಫರ್, ದಸರಾ ಆಫರ್, ಬೇರೆ ಬೇರೆ ಹಬ್ಬದ ಆಫರ್ ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿದರೆ ಈ ರೀತಿ ದುಡ್ಡನ್ನ ಕಡಿಮೆ ಮಾಡ್ಕೋಬೋದು. ಒಂದು ವೇಳೆ ನಾನು ಶಾಪ್ನಲ್ಲಿ ಪರ್ಚೇಸ್ ಮಾಡಿದರೆ ಫ್ರಿಜ್ನ 19,000ಗೆ ಪರ್ಚೇಸ್ ಮಾಡಬೇಕಾಗಿತ್ತು, ಟಿ ವಿನ 15,000ಗೆ ಪರ್ಚೇಸ್ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಫ್ರಿಜ್ನ ನಾನು 14,500ಗೆ ಪರ್ಚೇಸ್ ಮಾಡಿದೆ, ಟಿ ವಿನ 11,300 ರೂಪಾಯಿಗೆ ಪರ್ಚೇಸ್ ಮಾಡಿದೆ. ಈ ರೀತಿ ನೀವು ಕಡಿಮೆ ದುಡ್ಡಲ್ಲಿ ಪರ್ಚೇಸ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ನೀವು ಪ್ರೊಸೆಸ್ನ ಮಾಡಿಕೊಂಡು ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.